ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಇಲ್ಲಿ ಚೆನ್ನಾಗಿದೆ ಅನ್ಕೊತಾ ಇದ್ದೀನಿ. ಇವತ್ತು ನಾವು ಪೈಥಾನ್ ಅಲ್ಲಿ ಫಾರ್ ಲೂಪ್ ಬಗ್ಗೆ ನೋಡೋಣ ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್. ಕೋಡಿಂಗ್ ಸಹ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಕೋಡಿಂಗ್ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಕ್ ಟು ಸಬ್ಸ್ಕ್ರೈಬ್. ಇಂಟ್ರಡಕ್ಷನ್ ನೋಡೋಣ ಫಸ್ಟು. ಫಾರ್ ಲೂಪ್ ಅಂದರೆ ಏನು? ಫಾರ್ ಲೂಪ್ ಅಂದರೆ ಒಂದೇ ವರ್ಕ್ನ ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು ಅಂದರೆ ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಸೇಮ್ ಕೋಡ್ನ ಮತ್ತೆ ಮತ್ತೆ ಬರೆಯೋದು ಬೇಡ ಅಂತ ಒಂದೇ ಸರಿ ಬರಿಬಿಟ್ಟು ಪೈಥಾನ್ ಆಟೋಮೆಟಿಕ್ ರಿಪೀಟ್ ಮಾಡುತ್ತೆ. ಅದಕ್ಕೆ ನಾವು ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಸೆಂಟೆನ್ಸ್ ನೋಡಿ. ಎ ಫಾರ್ ಲೂಪ್ ಇನ್ ಅ ಪೈಥಾನ್ ಇಸ್ ಯೂಸ್ ಟು ರಿಪೀಟ್ ದ ಸೇಮ್ ಬ್ಲಾಕ್ ಆಫ್ ಕೋಡ್ ಮಲ್ಟಿಪಲ್ ಟೈಮ್ಸ್ ಆಟೋಮೆಟಿಕ್ಲಿ. ಓಕೆ, ಸಿಂಟ್ಯಾಕ್ಸ್ ನೋಡಿ. ನಿಮ್ಮ ಕೋಡಿಂಗಲ್ಲಿ ಈ ಥರ ನಿಮ್ಮ VS ಕೋಡ್ ಓಪನ್ ಮಾಡಿ ಈ ಥರ ಸಿಂಟ್ಯಾಕ್ಸ್ ಬರೀರಿ, ನಿಮ್ಗೆ ಅರ್ಥ ಆಗುತ್ತೆ ಹೆಂಗಂತ. ಫಾರ್, ಇಲ್ಲಿ ಫಾರ್ ವೇರಿಯಬಲ್ ಇನ್ ರೇಂಜ್ ನಂಬರ್, ಇದು ಸ್ಟೇಟ್ಮೆಂಟ್ ಥರ, ಇದು ಸ್ಟೇಟ್ಮೆಂಟ್. ಫಾರ್ ಅಂದರೆ ಏನು? ಲೂಪ್ ಸ್ಟಾರ್ಟ್ ಮಾಡುತ್ತೆ. ವೇರಿಯಬಲ್ ಅಂದರೆ ಟೆಂಪ್ರವರಿ ವೇರಿಯಬಲ್, ಇದನ್ನು ಯಾವ ಹೆಸರು ಬೇಕಂದ್ರೂ ಕೊಡ್ಬೋದು. ರೇಂಜ್ ಅಂದರೆ ಏನಪ್ಪ? ಲೂಪ್ ಎಷ್ಟು ಸಲ ರನ್ ಆಗಬೇಕು ಅಂತ ಡಿಸೈಡ್ ಮಾಡುತ್ತೆ. ಸ್ಟೇಟ್ಮೆಂಟ್ ಅಂದರೆ ಏನು? ರಿಪೀಟ್ ಆಗುವ ಕೋಡ್. ಓಕೆ, ಇದೆಷ್ಟು ರಿಪೀಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ, ಇದೆಲ್ಲ ಅರ್ಥ ಆಗಬೇಕು ಅಂದರೆ. ಎಕ್ಸಾಂಪಲ್ 1, ಕ್ಲಾಸ್ ರೂಮ್ ಅಸೈನ್ಮೆಂಟ್. ಇಮ್ಯಾಜಿನ್ ನಿಮ್ಮ ಸ್ಕೂಲ್ ಟೀಚರ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಅಂತ 5 ಟೈಮ್ಸ್ ಬರೀರಿ ಅಂತ. ಚಿಕ್ಕವಾಗ ಕೊಟ್ಟಿದ್ರಲ್ಲ ನಮಗೆ 10 ಟೈಮ್ಸ್ ಬರೀ ಟೇಬಲ್ಸ್ ಈ ಥರ ಅಂತ. ಇವಾಗ 5 ಟೈಮ್ಸ್ ಗುಡ್ ಮಾರ್ನಿಂಗ್ ಬರೀರಿ ಅಂತ. ರೈಟ್ ಪೈಥಾನ್ 5 ಟೈಮ್ಸ್. ಲೂಪ್ ಇಲ್ಲದೆ, ಲೂಪ್ ಇಲ್ಲ ಅಂದರೆ ಗುಡ್ ಮಾರ್ನಿಂಗ್ ಅಂತ 5 ಸಲ ಬರೀಬೇಕು. ಅದು ಕಷ್ಟ ಆಗುತ್ತೆ, ನಮ್ಗೆ ಡಿಫಿಕಲ್ಟ್ ಆಗುತ್ತೆ. ಫಾರ್ ಲೂಪ್ ಯೂಸ್ ಮಾಡಿದ್ರೆ ಒಂದೇ ಸರಿ ಕೋಡ್ನ ಬರೆದ್ರೆ ಸಾಕಾಗುತ್ತೆ. ಪೈಥಾನ್ ಆಟೋಮೆಟಿಕ್ಕಾಗಿ 5 ಸಲ ಪ್ರಿಂಟ್ ಮಾಡುತ್ತೆ. ಈಸಿಯಾಗಿ ನೆನ್ಪಿಟ್ಕೋಬೇಕಾದ್ರೆ ಇಮ್ಯಾಜಿನ್ ನಿಮ್ಮ ಸ್ಕೂಲ್ ಬೆಲ್. ಪ್ರತಿದಿನ ಸೇಮ್ ಟೈಮ್ಗೆ ಬೆಲ್ ರಿಂಗ್ ಆಗುತ್ತೆ. ಯಾರು ಪ್ರತಿ ಸಲ ಹೊಸ ಇನ್ಸ್ಟ್ರಕ್ಷನ್ ಕೊಡೋಲ್ಲ. ಅದೇ ಥರ ಫಾರ್ ಲೂಪ್ ಕೂಡ ಒಂದು ಸೆಂಟೆನ್ಸ್ ಆಟೋಮೆಟಿಕ್ ರಿಪೀಟ್ ಆಗಿ ಮಾಡುತ್ತೆ. ನೆಕ್ಸ್ಟು ಇದು ರಿಯಲ್ ಕೋಡು. ಓಪನ್ ಯುವರ್ VS ಕೋಡ್ ಅಂಡ್ ಟೈಪ್ ದಿಸ್. ಫಾರ್ ಐ ಅಂದರೆ ಏನು? ವೇರಿಯಬಲ್ ಗೊತ್ತಲ್ಲ. ಇನ್ ರೇಂಜ್ ಪ್ರಿಂಟ್ ಹೆಲೋ. ಸೆಕೆಂಡ್ ಲೈನ್ ಬರಲಿ. ಹೆಲೋ ಅಂತ ಪ್ರಿಂಟ್ ಮಾಡಿ, ಅದು 5 ಸಲ ಪ್ರಿಂಟ್ ಮಾಡುತ್ತೆ. ಹೆಲೋ 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 ಅಂತ. ಇದು ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಮತ್ತೆ ನಾವು ಕೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಅಂದರೆ ಲೂಪ್ನ ಸ್ಟಾರ್ಟ್ ಮಾಡುತ್ತೆ. ಐ ಅಂದರೆ ಟೆಂಪ್ರವರಿ ವೇರಿಯಬಲ್ ಅಂತ ಗೊತ್ತು ನಮಗೆ. ರೇಂಜ್ 5, ಲೂಪ್ನ 5 ಸಲ ರನ್ ಆಗುತ್ತೆ. ಪೈಥಾನ್ ಇಂಟರ್ನಲ್ಲಿ 0 1 2, ಇದು 0 ಇಂದ ಸ್ಟಾರ್ಟ್ ಆಗುತ್ತೆ. 0 1 2 3 4 ಅಂತ. ರೇಂಜ್ ಯಾವತ್ತಾದರೂ 0 ಇಂದ ಸ್ಟಾರ್ಟ್ ಆಗೋದು ನೆನ್ಪಿಟ್ಕೊಳ್ಳಿ. ಕೌಂಟ್ ಮಾಡುತ್ತೆ. ಸಿನ್ಸ್ ವಿ ಡಿಡ್ಂಟ್ ಪ್ರಿಂಟ್ ಹೈ, ಓಕೆ, ಪ್ರಿಂಟ್ ಹೆಲೋ. ಈ ಲೈನ್ ಲೂಪ್ನ ರನ್ ಆಗುವ ಪ್ರತಿ ಸಲ ಎಕ್ಸಿಟ್ ಆಗುತ್ತೆ. ಸೊ ಹೆಲೋ ಅಂತ 5 ಸಲ ಬರುತ್ತೆ. ಮತ್ತು ಕೋಡು, ಇನ್ನೊಂದು ಕೋಡು ಇದು ಸಹ ಹಿಂಗೆ ಮಾಡಿ. ಫಾರ್ ಐ ಅಂದರೆ ಗೊತ್ತಲ್ಲ, ಇನ್ ರೇಂಜ್ ಯಾವತ್ತಿದ್ರೂ 0 ಇಂದ ಸ್ಟಾರ್ಟ್ ಆಗೋದು ನೆನ್ಪಿಟ್ಕೊಳ್ಳಿ. 6 ಅಂದರೆ 6 ಬರೋ ಮುಂಚೆ ಇದು ಸ್ಟಾಪ್ ಮಾಡುತ್ತೆ. 5ಗೆ ಸ್ಟಾಪ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ 1 to 6 ಅಂದರೆ ಸ್ಟಾರ್ಟ್ ವ್ಯಾಲ್ಯೂ 1ಇಂದ ಸ್ಟಾಪ್ ವ್ಯಾಲ್ಯೂ 6ಗೆ. ಪೈಥಾನ್ 1ಇಂದ ಸ್ಟಾರ್ಟ್ ಮಾಡಿ 5ವರೆಗೂ ಪ್ರಿಂಟ್ ಮಾಡುತ್ತೆ. ರೇಂಜ್ 5 ಅಂದರೆ ಔಟ್ಪುಟ್ 0 ಇಂದ ಸ್ಟಾರ್ಟ್ ಮಾಡುತ್ತೆ. ರೇಂಜ್ 1 ಅಂದರೆ ಔಟ್ಪುಟ್ 1ಇಂದ ಸ್ಟಾರ್ಟ್ ಮಾಡುತ್ತೆ. ಪೈಥಾನ್ ಆಲ್ವೇಸ್ ಸ್ಟಾಪ್ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡಲ್ಲ. ಓಕೆ, ನಮ್ಗೆ ಈ ಫಾರ್ ಲೂಪ್ ಎಲ್ಲಿ ಬೇಕು? ಅಟೆಂಡೆನ್ಸ್ ಆಗೋವಾಗ, ಶಾಪಿಂಗಲ್ಲಿ, ಪ್ರಿಂಟ್ ಮಾಡೋಕ್ಕೆ, ಐವೋರ್ಡ್ ಸೆನ್ಸರ್ ವ್ಯಾಲ್ಯೂಸ್ ರಿಪೀಟ್ ಆಗಿ ಮಾಡೋಕ್ಕೆ, ಮಾರ್ಕ್ಸ್ ಡಿಸ್ಪ್ಲೇ ಮಾಡೋಕ್ಕೆ, ಇದೆಲ್ಲ ಯೂಸ್ ಮಾಡ್ತೀವಿ. ಇದು ಲಾಸ್ಟು ನಿಮ್ಗೆ ಅರ್ಥ ಆಗಬೇಕು ಅಂತ ಲಾಸ್ಟಲ್ಲಿ ಸ್ವಲ್ಪ ಬರೆದಿದ್ದೀನಿ. ಫಾರ್ ಲೂಪ್ ಸೇಮ್ ವರ್ಕ್ನ ಆಟೋಮೆಟಿಕ್ ರಿಪೀಟ್ ಮಾಡುತ್ತೆ. ರೇಂಜ್ ಲೂಪ್ ಎಷ್ಟು ಸಲ ರನ್ ಆಗಬೇಕು ಅಂತ ಡಿಸೈಡ್ ಮಾಡುತ್ತೆ. ಓಕೆ, ಇದು ರೇಂಜ್ ಅಂದರೆ 5 ಸಲ ರನ್ ಮಾಡುತ್ತೆ. 0 to 4. ರೇಂಜ್ 1 to 6 ಅಂದರೆ 1ಇಂದ ಸ್ಟಾರ್ಟ್ ಆಗಿ 5ವರೆಗೂ ಪ್ರಿಂಟ್ ಮಾಡುತ್ತೆ ಅಷ್ಟೇ. ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಗೈಸ್. ಬಾಯ್ ಬಾಯ್.